ನನಗೆ ಹೇಗನ್ಸುತ್ತೆ ಅಂದರೆ ನಾನು ಸ್ಟಾರ್ಟ್ ಮಾಡಿದ 800 ಜನ ಇದ್ರೆ ಅಷ್ಟೇ ನನ್ನ ಫಾಲೋವರ್ಸು. ಫ್ರೆಂಡ್ಸ್ಗಳೇ ನಾವುಗಳೇ ಎಲ್ಲ ಜಾಸ್ತಿ, ನಮ್ಮ ಫ್ಯಾಮಿಲಿಗಳೇ ಅಷ್ಟೇ ಇದ್ದಿದ್ದು. ಆಗ ಯಾರಾದರೂ ನನಗಿಷ್ಟ ಆದರೆ ಯಾವ್ದಾನ ಸೆಲೆಬ್ರಿಟಿ ಆ್ಯಕ್ಟ್ ಮಾಡೋದಾಗ್ಲಿ ಏನಾರ ಇದ್ರೆ ಅವ್ರಿಗೆ ಮೆಸೇಜ್ ಮಾಡಿ ನಾನು ಕಾಯ್ತಾ ಇದ್ದೆ, ಒಂದ್ಸಲ ನೋಡ್ಬಿಡ್ಲಪ್ಪ ದೇವ್ರೆ, ಒಂದ್ಸಲ ನೋಡ್ಬಿಡ್ಲಿ ಅಂತ. ಅವಳು ಹೆಂಗೆ ಗೊತ್ತಾ, ನನಗಿನ್ನ ಐ ಹ್ಯಾವ್ ದಟ್ ಬುಕ್, ಐ ಗೆಸ್ ಇಷ್ಟು ಪುಟಾಣಿ ಬುಕ್ ಬರ್ತಿತ್ತಲ್ಲ ನೋಡಿ, ಅದು ಬೈಂಡ್ ಆಗಿದೆ, ಸೇಫ್ ಆಗಿ ಓಪನ್ ಮಾಡಿದ್ರೆ ಏನ್ ಸಿಗ್ಬೇಕು, ನೋಟ್ಸ್ ಅಲ್ಲ, ರಿತಿಕ್ ರೋಷನ್, ಸೌಂದರ್ಯ ಮ್ಯಾಮು, ನಮ್ಮ ಕನ್ನಡ ವಿಷ್ಣುವರ್ಧನ್ ಸರ್, ಅವರೆಲ್ಲರದು ಹಾಕಿದ್ದೆ ಪಿಕ್ಚರ್ಸ್ ಸರ್, ಎಲ್ಲಾರ್ದು ಹಿಂಗೆಲ್ಲ ಒಂದೊಂದು ಪೋಸ್ಗಳು ಹಿಂಗ್ ಅನ್ಕೊಂಡೆ ಐಶ್ವರ್ಯ ರಾಯ್. ಸೊ ಹಾಗಿದ್ದೆ ನಾನು. ಅಂದರೆ ಯಾರಾದರೂ ನನಗೆ ಇಷ್ಟ ಆಗ್ತಿದ್ದಿದ್ರೆ ಅವಾಗ ಆ್ಯಕ್ಟಿಂಗ್ ಆಗಲಿ ಏನಾದ್ರು ಇಮೋಷ್ನಲ್, ಸೊ ಐ ಯೂಸ್ ಟು ಮೆಸೇಜ್ ಆ್ಯಂಡ್ ವೇಟ್, ಲೈಕ್ ಯಾವಾಗನ ರೆಸ್ಪಾಂಡ್ ಮಾಡಲಿ. ಈಗ ಜನರದ್ದು ರಿಕ್ವೆಸ್ಟ್ ನೋಡ್ತೀನಲ್ಲ, ಆಮೇಲೆ ವೆನ್ ಐ ಸಿ ದೇರ್ ಕಮೆಂಟ್ಸ್ ಫಾರ್ ಮೈ, ಜಸ್ಟ್ ಮೊನ್ನೆ ಅಷ್ಟೇ ನಾನು ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ ಮಾಡಿದೆ. ಒಂದು 2000 ಆಡ್ ಮೆಸೇಜಸ್ಸು, 2000 ಆಡ್ ಕ್ವೆಶನ್ಸು. ನಾನು ಹೇಗೆ ಎಲ್ರಿಗೂ ರೆಸ್ಪಾಂಡ್, ಬಟ್ ನಂಗೆ ಮಾಡ್ಬೇಕಂತ ನನಗದು ಅಂದರೆ ಮಾಡ್ತಾರೆ ಹೋಗ್ಲಿ ಹಂಗಲ್ಲ, ಒಬ್ಬರಿಗೂ ರೆಸ್ಪಾಂಡ್ ಮಾಡಬೇಕು ಅಂತಾನೆ ಇತ್ತು ನಂಗೆ ಅವಾಗ. ಐ ಕುಡ್ ಫೀಲ್ ದ್ಯಾಟ್ ನಾನು ಹಾಗಿದ್ದೆ. ಒಂದ್ಸಲ ನೋಡಿ ಮ್ಯಾಮ್ ಮೆಸೇಜ್, ನಾನು ಐ ಮೇಕ್ ಶೋರ್ ದಟ್ ಐ ರೆಸ್ಪಾಂಡ್ ಆ್ಯಂಡ್ ಐ ಟೆಕ್ಸ್ಟ್ ದೆಮ್. ಸೊ ಅದೊಂದು ನನಗೆ ಹೇಗನ್ಸುತ್ತೆ ಅಂದರೆ ಲೈಕ್ ವಿ ಆರ್ ವೆರಿ ಕನೆಕ್ಟೆಡ್. ನನಗೆ ಫ್ಯಾನ್ಸ್ ಅಂತ ಅನ್ಸಲ್ಲ, ಅದೇ ಸ್ಟಿಲ್ ಅ ಪಾರ್ಟ್ ಆಫ್ ಐ ನೋ ದೆಮ್ ಅನ್ನೋ ಥರನೇ, ಬಿಕಾಸ್ ಐ ವಾಸ್ ದೇರ್, ಐ ನೋ ಇಟ್ ಅಂತ. ಆಮೇಲೆ ಎಷ್ಟೇ ಸುಸ್ತಾಗಿದ್ರು ನಂಗೆ ಯಾವತ್ತು ಸೆಲ್ಫೀಸ್ ಆಗಲಿ ಇದು ಮಾಡೋದಕ್ಕಾಗಲಿ ನಂಗೆ ಬೇಜಾರಾಗಲ್ಲ. ಲೈಕ್ ತಗೋಬೇಕು, ನಾವು ಕಾಯ್ತಾ ಇದ್ವಿ ಇದಕ್ಕೋಸ್ಕರ. ನಮ್ಮಮ್ಮ ಒಂದು ಸಿಗಂದೂರ್ಗೆ ಹೋಗಿದ್ವಿ, ಅಲ್ಲಿ ನನಗೆ ತುಂಬಾನೇ ಒಂಥರ ತುಂಬ ಲೋ ಫೀಲ್ ಆಗಿತ್ತು, ಸುಸ್ತಾಗಿತ್ತು, ತುಂಬ ಶೆಕೆ ಇತ್ತು. ಅದಕ್ಕೆ ಕಾರಲ್ಲಿ ಮಲ್ಕೊಂಡ್ಬಿಟ್ಟಿದ್ದೀನಿ ಅಲ್ಲೇ, ಅದು ಫೆರಿ ಏನಂತಾರೆ ಅಲ್ಲಿ ಮಲ್ಕೊಂಡ್ಬಿಟ್ಟಿದ್ದೀನಿ. ಅಲ್ಲಿ ಜನ ಬಂದ್ಬಿಟ್ಟಿದ್ರು, ಸೆಲ್ಫೀಸ್ ಕೇಳ್ತಾ ಇದ್ರು ಎಲ್ಲರೂ. ನಾನು ಆಗ್ತಾನೆ ಇಲ್ಲ, ನನಗೆ ಏನು ಮಾಡಲಿ ಅಂತ ನಾನು, ಅಮ್ಮ ಹಂಗೆ ಮಾಡಬೇಡ ಕಾಯ್ತಾ ಇದ್ದಾರೆ, ಇಲ್ಲಮ್ಮ ಬರ್ತೀನಿ ಸುಸ್ತಾಗಿದೆ ಅಂತೇಳಿ ಕೊನೆಗೂ ಇಳಿದು ಸೆಲ್ಫಿ ಕೊಟ್ಟು ಪಿಕ್ಚರ್ಸ್ ಕೊಟ್ಟು, ಇಟ್ಸ್ ಅ ಹೋಲ್ ನ್ಯೂ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇವಳಿಗೂ ಅಷ್ಟೇ, ವೆನ್ ಎವರ್ ಶೀ ಗೋಸ್ ಔಟ್ ಸೈಡ್ ಆಲ್ಸೋ ನಂಗೆ ಸಖತ್ ಖುಷಿ, ನಾನು ತೆಗಿಲ್ಲ ಅಂತ. ನನಗಿನ್ನ ನೆನಪಿದೆ, ನಾವು GT ಮಾಲ್ಗೆ ಹೋಗಿದ್ವಿ, ಯಾವುದೋ ಮೂವಿ ನೋಡ್ಕೊಂಡು ಕೆಳಗೆ ಶಾಪ್ ಮಾಡೋಣ ಅಂತ ನಿಂತಿದ್ವಿ. ಸೊ ನಾನಲ್ಲಿ ಶಾಪ್ ಮಾಡ್ತೀನಿ, ಅಮ್ಮ ನಾನು ನಿಂತಿದ್ದೀವಿ. ನಾನು ಶಾಪ್ ಮಾಡೋ ಅದು ಒಂದು ಮಗು ನೋಡ್ತಾ ಇದೆ, ಹಿಂಗೆ ನೋಡ್ತಾ ಇದೆ, ಬರಕ್ಕೆ ಹೆದರ್ಕೋತಾ ಇದೆ. ಅಮ್ಮ ನೀನು ಸೈಡ್ ಹೋಗಮ್ಮ, ಸೈಡ್ ಹೋಗ. ಅಮ್ಮ ಆ ಕಡೆ ಹೋದ್ರು, ಹೋಗಿದ ತಕ್ಷಣ ಓಡ್ ಬಂತು, ರಂಗನಾಯಕಿ ಛಾಯ ಅಲ್ವಾ, ಸೆಲ್ಫಿ ತಗೊಳ್ಳಿ ಅಂತ ಈ ತರ. ಹೌದು, ನಾನ್ ಪಾರು ಸೀರಿಯಲ್ ಅಲ್ಲಿ ಅನುಷ್ಕಾಗ್ ಮಾಡಿ ವಿಲನ್ ಆಗಿ ಜನರು ಬರೀ ಹಿಂಗ್ ನೋಡ್ಬಿಟ್ಟು ಕೋಪ ಅಲ್ಲ, ಅವ್ರಿಗೆ ಭಯ. ನಾನ್ ಎಲ್ಲಿ ಆತರ ಇದ್ದೀನೋ ರಿಯಲ್ ಆಗಿ, ಎಲ್ಲಿ ಬೈದು ಬಿಡ್ತೀನೋ, ಏನ್ ಮಾಡ್ತೀನೋ ಅಂತ ಹಿಂಗ್ ನೋಡ್ತಾ ಹಿಂಗೆ ಇರ್ತಾರೆ. ನಾನೇನೋ ಏನೋ ತಪ್ಪ ಉಲ್ಟಾ ಬಟ್ಟೆ ಹಾಕೊಂಡ್ಬಿಟ್ಟಿದೀನ, ಏನಕ್ಕೆ ಹಂಗ್ ಗುರಾಯಿಸ್ತಿದ್ದಾರೆ ಅಂತ ಅಂದ್ರೆ, ಬಟ್ ನಾನು ಹಂಗಲ್ಲ ನಿಜ.